ನಮ್ಮ ಚಿಕ್ಕಪ್ಪ ಹೋಗಿ ಒಂದು ಹಸ ತಗೊಂಬಂದಿದ್ರು. ಒಂದು ಹಸದಿಂದ 2 ಹಸ 3 ಹಸ 4 ಹಸ ಮಾಡಿ ಮಿಲ್ಕಿಂಗ್ ಮಾಡ್ತಾ ಇದ್ವಿ. ರೈತರಿಗೂ ನಿಮ್ಮ ಹತ್ರ ಹಸು ಚೆನ್ನಾಗಿರುತ್ತೆ ನಮಗೊಂದು ಹಸ ಕೊಡಿ ಅಂತ ಕೇಳ್ತಾ ಇದ್ರು. ಮಿಲ್ಕಿಂಗ್ ಮಾಡ್ತೀವಿ, ಡೈಲಿ ಸೇಲು ಮಾಡ್ತೀವಿ. ಹಸನ ಚೆಕ್ ಮಾಡೋದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಬ್ರೀಡ್, ಹಸ ಆರೋಗ್ಯ ಆಗಿದ್ಯಾ, ಬ್ರೀಡ್ ಇದೆಯಾ, ತೊಟ್ಟು ತಳ ಎಲ್ಲ ಶುದ್ಧ ಇದೆಯಾ, ಹಸ ನಡಿಗೆ ಹೆಂಗಿದೆ. ಯಾಕಂದ್ರೆ ರೈತರು ಕೊಟ್ಮೇಲೆ 4-5 ಕರ ಹಾಕ್ಸ್ಕೊಬೇಕು ಅವರು. ಇನ್ನು ಅಲ್ಲೇ ಮಾಡಿಲ್ಲ, ಮೊದಲನೇ ಶೂಲು ಅಲ್ಲಲ್ಲೇ ಇದೆ. ಇನ್ನು 20 ದಿವಸ ಇದೆ ಕರ ಹಾಕೋದಕ್ಕೆ. ಅದ್ರ ವಾಕಿಂಗ್ ಸ್ಟೈಲ್ ನೋಡ್ರೆ, ಅದ್ರ ಬಾಡಿ ಸ್ಟ್ರಕ್ಚರ್ ನೋಡಿ, ಅದ್ರ ಅಡ್ಡರ್ ಕ್ವಾಲಿಟಿ ನೋಡಿ. ಮೊದಲನೇ ಶೂಲ್ಗೆ 12 24-25 ಲೀಟರ್ ಹಾಲು ಕರೆಯೋ ಕೆಪಾಸಿಟಿ ಸರ್ ಇದು. ಎರಡನೇ ಶೂಲ್ಗೆಲ್ಲ 15 ಬರುವಂತ ಕೆಪಾಸಿಟಿ ಇರುವಂತ ಬ್ರೀಡ್. ಎರಡನೇ ಶೂಲು ಹೈಟು, ವೆಯ್ಟು, ಲೆಂತ್, ಪರ್ಸನಾಲಿಟಿ, ಬ್ರೀಡ್ ಯಾವ್ದ್ರಲ್ಲೂ ಯಾರು ಕೈ ತೋರಿಸುವಂತ ಹಸಲ್ಲ ಸರ್ ಇದು. ಇನ್ನು 20-25 ದಿವಸ ಟೈಮ್ ಇದೆ ಹಸುಗೆ. 10, 20, 30, 40 ಕಿಲೋಮೀಟರ್ ಅಲ್ಲಿಂದ ಬರುತ್ತೆ ಸರ್. 6 ಎರಡನೇ ಕರ ಹಾಕೋದು. ಈಗ ಒಂದು ಟೈಮ್ಗೆ 15, 16, 17 ಲೀಟರ್ ಕರೆಯುವಂತ ಬಾಡಿ ಇದು. ಒಳ್ಳೆ ಬ್ರೀಡು. 30 ಲೀಟರ್ ಗ್ಯಾರಂಟಿ ಕೊಡ್ತೀನಿ ಸರ್. ನೋಡ್ರಿ ಹಸ ಎಷ್ಟಿದೆ ಅಂತ. ಇದೇ ಕ್ವಾಲಿಟಿ, ಇನ್ನೂ ಕ್ವಾಲಿಟಿ, ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಗ್ಯಾರಂಟಿ ಮೇಲೆ ಹಸ ಕೊಡೋದು ನಾವು. ಫಲ ಇರೋ ಹಸುಗೆ ಚಕ್ಕೆ ಬುಸ, ಕಡಲೆ ಒಟ್ಟು, ಇಂಡಿ ಫೀಡ್ ಕೊಡ್ತೀವಿ. ಮಿನರಲ್ ಮಿಕ್ಸರ್ ಇದೆಲ್ಲ ಕೊಡ್ಬೇಕಾಗುತ್ತೆ ಹಸುಗೆ. ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಮೇಂಟೈನ್ ಮಾಡಿದ್ರೆ ಈ ತರ ಇರುತ್ತೆ ಸರ್ ಹಸು. ಕಡಿಮೆ ಅಂದ್ರೂ ಒಂದು ತಿಂಗಳಿಗೆ 80-100 ಹಸ ನಮ್ಮ ಹತ್ರ ಸೇಲ್ ಆಗುತ್ತೆ. 4 ಮಲೆಯನ್ನು ಕರೆದು ಚೆಕ್ ಮಾಡಿ ನೋಡ್ಕೊಬೇಕು. ಗೊರ್ಚೆ ಹೆಂಗಿದೆ, ಕಾಲು ಹೆಂಗಿದೆ, ಸ್ಟ್ರೈಟ್ ಆಗಿದೆಯಾ ಇಲ್ಲ, ಅಡ್ಡರ್ ಕ್ವಾಲಿಟಿ ಹೆಂಗಿದೆ, ನಿಪ್ಪಲ್ ಸಿಸ್ಟಮ್ ಹೆಂಗಿದೆ, ಮಲೆಯಿಂದ ಮಲೆ ಡಿಸ್ಟೆನ್ಸ್ ಏನಿದೆ, ಇದು ಹಾಲು ಕರೆಯೋ ಲಕ್ಷಣ ಏನಿದೆ, ಅದೆಲ್ಲ ಒಂಚೂರು ನೋಡಿ ತಗೋಬೇಕಾಗುತ್ತೆ. ಇದು ಎರಡನೇ ಶೂಲು. ಈಗ ವಾರಲ್ಲಿಂದ ಹೊಸಬ ಇದು. ಇನ್ನೊಂದು ವಾರದಲ್ಲಿ ಕರ ಹಾಕುತ್ತೆ ಸರ್. ಇದು 30 ಲೀಟರ್ ಗ್ಯಾರಂಟಿ, 15 ಲೀಟರ್ ಗ್ಯಾರಂಟಿ ಕೊಡ್ತೀನಿ ಸರ್. ಅದ್ರದ್ದು ತೊಟ್ಟು ತಳ, ಬಾಡಿ ಲೈನು, ಬ್ರೀಡು ಎಲ್ಲ ನೋಡ್ರಿ ಸರ್ ಹೆಂಗಿದೆ ಅಂತ. ಕರ್ನಾಟಕ ಕೊಡ್ತೀನಿ, ಆಂಧ್ರ ಕೊಡ್ತೀನಿ, ತಮಿಳ್ನಾಡು ಕೊಡ್ತೀನಿ, ಕೇರಳ ಕಡೆ ಕೊಡ್ತಾ ಇದ್ದೀನಿ. 1 ಲಕ್ಷದಿಂದ 1.5 ಲಕ್ಷ ತನಕ ರೆಗ್ಯುಲರ್ ಆಗಿ ಹಸ ಇರುತ್ತೆ ಮಾತ್ರ. ಪ್ರಾಮಿಸ್ ಏನಂದ್ರೆ ಆರೋಗ್ಯವಾಗಿ ಹಸ ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡ್ತೀವಿ. ಮೋಸ ಮಾಡದೆ ತೊಟ್ಟು ತಳ ಶುದ್ಧ ಇರೋ ಹಸ ಅಂತ ಕೊಡ್ತೀವಿ ಸರ್. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ಸರ್ ಸಂದೀಪ್ ಅಂತ, ಪುಣ್ಯಕೋಟೆ ಡೈರಿ ಫಾರ್ಮ್ ಇದು, ಕೋಲಾರ ಜಿಲ್ಲೆ, ಬಂಗಾರಪೇಟೆ ತಾಲೂಕು. ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಸರ್? ನಾವು 2 ಜನರೇಷನ್ ಇಂದ ಮಾಡ್ತೀವಿ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಎಲ್ಲರೂ ಮಾಡ್ತಾ ಇದ್ರು. 25-30 ವರ್ಷದಿಂದ ನಾವು ಇದೇ ಬಿಸ್ನೆಸ್ ಅಲ್ಲಿ ಇರೋದು. ಹಾಲು ಕರಿತೀವಿ, ವ್ಯಾಪಾರನೂ ಮಾಡ್ತೀವಿ, ಬಂದವ್ರಿಗೆ ಹಸನ ಕೊಡ್ತೀವಿ, ನಾವು ಮಿಲ್ಕಿಂಗು ಮಾಡ್ತೀವಿ. ಈಗ ನಮ್ಮ ತಂದೆಯವರಾದ್ಮೇಲೆ ನಾವು ಒಂದು 12-13 ವರ್ಷದಿಂದ ನಾವು ಇದೇ ಫೀಲ್ಡಲ್ಲಿ ಇದ್ದೀವಿ ನಾವು. ಸರ್, ಈಗ ಪ್ರೆಸೆಂಟ್ ನಿಮ್ಮ ಹತ್ರ ಎಷ್ಟು ಹಸುಗಳಿದೆ ಸರ್? ಈಗ ಪ್ರೆಸೆಂಟ್ ಬಂದು ಒಂದು 15-16 ಹಸ ಇದೆ. ನೆನ್ನೆ ಒಂದು 8 ಹಸ ಸೇಲ್ ಆಗಿದೆ. ಯಾವಾಗಲೂ ನಮ್ಮ ಹತ್ರ 24x7 ರಾತ್ರಿ ಬರಲಿ ಹಗಲ ಬರಲಿ ಯಾವಾಗಾದರೂ ಬರಲಿ ನಮ್ಮ ಹತ್ರ ಹಸ ಇಲ್ಲ ಅನ್ನೋ ದಿವಸ ಇರೋಲ್ಲ. ಯಾವಾಗೂ ನಮ್ಮ ಹತ್ರ ಹಸ ಇರುತ್ತೆ. ಯಾವ ರೈತರಾದರೂ ಬರ್ಬೋದು, ಸ್ಟ್ರೈಟಾಗಿ ಬಂದು ನೋಡಿ ಹಸ ನೋಡಿ ತೊಗೊಂಡೋಗ್ಬೋದು ಆರಾಮಾಗಿ. ಸರ್, ಈಗ ಹೈನುಗಾರಿಕೆಯಲ್ಲಿ ಮೇಯ್ನ್ ಅಂದರೆ ಸೆಲೆಕ್ಷನ್ ಆಫ್ ಬ್ರೀಡು. ಹೌದು. ಯಾವ ಥರ ನೀವು ಸೆಲೆಕ್ಷನ್ ಮಾಡ್ತೀವಿ ಸರ್? ಸರ್ ಮೈನು ಬ್ರೀಡು, ಹಸ ಆರೋಗ್ಯವಾಗಿದೆಯಾ ಇಲ್ಲ, ಕಾಲು ಕೈ ಹೆಂಗಿದೆ, ಮಲೆ ಹೆಂಗಿದೆ, ಹಸ ಇದೆಲ್ಲ ನೋಡಿಕೊಂಡು ಚೆಕ್ ಮಾಡ್ಕೊಂಡು ತೊಗೊಬೇಕಾಗುತ್ತೆ ಸರ್. ಹಸು ಫಸ್ಟು ಬಂದಿದ ತಕ್ಷಣ ಹಸನ ಒಂದು 2 ನಿಮಿಷ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ರೆ ಹಸ ಮೆಲ್ಕಾಗ್ತಾ ಇದೆಯಾ, ಆರೋಗ್ಯ ಆಗಿದೆಯಾ, ಹಸ ಚೆನ್ನಾಗಿ ನಡೀತಾ ಇದೆಯಾ, ಫಸ್ಟು ಸ್ಟೇಜ್ ಅದು. ಹಸನ ಚೆಕ್ ಮಾಡ್ಕೊಬೇಕು. ಸೆಕೆಂಡ್ ಬಂದ್ಬಿಟ್ಟು ತೊಟ್ಟು ತಳ ಚೆಕ್ ಮಾಡ್ಕೊಬೇಕು. ತೊಟ್ಟು ತಳ ಯಾವ ಥರ ಇದೆ, ಮಲೆ ಎಲ್ಲ ಕರೆದು ನೋಡ್ಕೊಬೇಕು. ಒಬ್ಬರು ಕರ್ಸೋದಿಲ್ಲ, ಕರೆದು 4 ಮಲೆಯನ್ನು ಕರೆದು ಚೆಕ್ ಮಾಡಿ ನೋಡ್ಕೊಬೇಕು. ನೆಕ್ಸ್ಟ್ ಏನಂದರೆ ಕಾಲು, ಹಸುಗೆ ಬೇಸ್ಮೆಟ್ ಅದೇ ಪಾಯ ಥರ ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಬೇಕು. ಗೊರ್ಚೆ ಹೆಂಗಿದೆ, ಕಾಲು ಹೆಂಗಿದೆ, ಸ್ಟ್ರೈಟ್ ಆಗಿದೆಯಾ ಇಲ್ಲ, ಅಡ್ಡರ್ ಕ್ವಾಲಿಟಿ ಹೆಂಗಿದೆ, ನಿಪ್ಪಲ್ ಸಿಸ್ಟಮ್ ಹೆಂಗಿದೆ, ಮಲೆಯಿಂದ ಮಲೆ ಡಿಸ್ಟೆನ್ಸ್ ಏನಿದೆ, ಇದು ಹಾಲು ಕರೆಯೋ ಲಕ್ಷಣ ಏನಿದೆ, ಅದೆಲ್ಲ ಒಂಚೂರು ನೋಡಿ ತೊಗೊಬೇಕಾಗುತ್ತೆ ಸರ್ ಹಸು. ಸರ್ ನಾವು ಶೆಡ್ಗೆ ಹಾಕಿ ಮೇಂಟೈನ್ ಮಾಡ್ತೀವಿ ಅಂದರೆ, ಮೊದಲನೇ ಶೂಲ್ ಪಡ್ಡೆ ತೊಗೊಂಡ್ರೆ ಇಲ್ಲ 2ನೇ ಶೂಲ್ ಹಸ ತೊಗೊಂಡ್ರೆ, ಮೊದಲನೇ ಶೂಲು ತೊಗೊಂಡ್ರೆ ಒಂದು 5-6 ಕರ ಆರಾಮಾಗಿ ಹಾಕ್ಸ್ಕೊಂಡು ಆರೋಗ್ಯವಾಗಿ ಹಸ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆರೋಗ್ಯ ಇರುತ್ತೆ. 2ನೇ ಶೂಲು 3ನೇ ಶೂಲು ಎಲ್ಲನೂ ಐ ಮಿಲ್ಕಿಂಗ್ ಚೆನ್ನಾಗಿರುತ್ತೆ. ಒಳ್ಳೆ ಬ್ರೀಡ್ ಸೆಲೆಕ್ಷನ್ ಮಾಡ್ಬೇಕಷ್ಟೇ ರೈತರು. ನಮ್ಮ ರೈತರು ಫಸ್ಟು ಹಸ ಒಳ್ಳೆ ಆರೋಗ್ಯವಾದಷ್ಟು ಹಸ ಮತ್ತು ತೊಟ್ಟು ತಳ ಶುದ್ಧ ಇರೋ ಹಸ, ಕ್ವಾಲಿಟಿ ಇರೋಂಥ ಹಸ ಸೆಲೆಕ್ಷನ್ ಮಾಡಿಕೊಂಡ್ರೆ ಯಾವುದೇ ರೈತರು ಕೆಡೋದಿಲ್ಲ ಸರ್. ನೀವು ಡೈರಿ ಫಾರ್ಮ್ ಮಾಡ್ಕೊಂಡಿದ್ದೀವಿ. ಹೌದು. ಹೇಗೆ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು? ಸರ್ ನಾವು ಒಂದು ಹಸು ತೊಗೊಂಬಂದಿದ್ವಿ ಫಸ್ಟು. ನಮ್ಮ ಚಿಕ್ಕಪ್ಪ ಹೋಗಿ ಒಂದು ಹಸ ತೊಗೊಂಬಂದಿದ್ರು. ಆಗೆಲ್ಲ ಬೆಲೆ ಕಡಿಮೆ ಇತ್ತು, 15,000 20,000 ಹಂಗಿತ್ತು. 25 ವರ್ಷದ ಮುಂಚೆ ಒಂದು ಹಸ ತಗೊಂಬಂದು 1 ಹಸದಿಂದ 2 ಹಸ 3 ಹಸ 4 ಹಸ ಮಾಡಿ ಮಿಲ್ಕಿಂಗ್ ಮಾಡ್ತಾ ಇದ್ವಿ. ಬಂದಿದ್ದು ರೈತರೆಲ್ಲ ನಮ್ಮ ಹತ್ರ ಕೇಳೋರು, ಈ ಹಸ ಕೊಡ್ರಿ ಅಂತ. ಆಮೇಲೆ ಇನ್ನೊಂದು ಹಸ ಅಂತ ತಗೊಂಬಂದು ಬಂದು ರೈತರಿಗೂ ನಿಮ್ಮ ಹತ್ರ ಹಸು ಚೆನ್ನಾಗಿರುತ್ತೆ ನಮಗೊಂದು ಹಸ ಕೊಡಿ ಅಂತ ಕೇಳ್ತಾ ಇದ್ರು. ಅಲ್ಲಿಂದ ಒಬ್ಬೊಬ್ರಿಗೆ ಒಂದೊಂದು ಹಸ ಕೊಟ್ಕೊಂಡು ಈಗೇನಂದ್ರೆ ಮಿಲ್ಕಿಂಗು ಮಾಡ್ತೀವಿ, ಡೈಲಿ ಸೇಲು ಮಾಡ್ತೀವಿ. ಯಾವಾಗ್ಲೂ ನಮ್ಮ ಹತ್ರ ಹಸ ಇರುತ್ತೆ ಸರ್. ಇದೇ ಕ್ವಾಲಿಟಿ ನೋಡ್ರಿ, ಇನ್ನೂ ಕ್ವಾಲಿಟಿ ಬೇಕಾ ಸಿಗುತ್ತೆ. ಇದೇ ಕ್ವಾಲಿಟಿ, ಇನ್ನೂ ಕ್ವಾಲಿಟಿ, ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಸರ್. 2 4 6 ನೋಡ್ರಿ. ಇದು 2ನೇ ಶೂಲ್ ಹಸ ಇದಂಗಿದೆ. ಇದು ಇನ್ನೂ ಅಲ್ಲಿ ಮಾಡಿಲ್ಲ, ಇನ್ನು ಹಾಲಲ್ಲಿ ಕರ. ಇದು ಇನ್ನೊಂದು 20 ದಿವಸ ಕರ ಹಾಕತ್ತೆ. ಎಲ್ಲ ತೆನೆ ಹಸುಗಳು ಸರ್ ಈಗ ನಿಮ್ಮಲ್ಲಿ ಇರೋದು? ಸರ್ ತೆನೇನು ಇದೆ, ಕರ ಹಾಕಿರೋದು ಒಂದು 2-3 ಒಳಗಡೆ ಇದೆ. ಸೇಲ್ ಆಗಿದೆ ಅದು. 2 4 6 8 10 12 13 ಇದೆ ಸರ್. ಒಳಗಡೆ ಇನ್ನೂ ಇದೆ, ಅದೆಲ್ಲ ಸೇಲ್ ಆಗಿರೋದಲ್ಲ ಒಳಗಡೆ ಇಟ್ಟು. ಟೋಟಲ್ ಎಷ್ಟು ಹಸುಗಳಿದೆ ನಿಮ್ಮಲ್ಲಿ ಸರ್? ನಮ್ಮ ಹತ್ರ ಯಾವಾಗ್ಲೂ ಇರುತ್ತೆ, ಇಷ್ಟೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದ್ಸರಿ 15 ಇರುತ್ತೆ, 20 ಇರುತ್ತೆ, 30 ಇರುತ್ತೆ. ಕಡಿಮೆ ಅಂದ್ರೆ 10 ಹಸುಗ್ ಮೇಲೆ ಇರುತ್ತೆ ನಮ್ಮ ಹತ್ರ. ಯಾವಾಗ್ಲೇ ಬರ್ಲಿ 10 ಹಸುಗ್ ಮೇಲೆ ಇರುತ್ತೆ ಹಸು ನಮ್ಮ ಹತ್ರ. ಅಂದ್ರೆ ಕರ ಸಾಕಿ ನಾವೇ ಫಲ ಮಾಡಿಸಿನೂ ಮಾರ್ತೀವಿ, ಹಸು ತಗೊಂಬಂದು ಸೆಲ್ ಮಾಡ್ತೀವಿ, ಮಿಲ್ಕಿಂಗು ಮಾಡ್ತೀವಿ, ಎಲ್ಲ ತರ ಇದೆ ಸರ್ ನಮ್ದು.
ಓಕೆ ಸರ್ ನಿಮ್ಮಲ್ಲಿ ಇವಾಗ ಸರ್ ಈಗ ಎಷ್ಟೆಷ್ಟು ಲೀಟರ್ ಬರೋ ಹಸುಗಳಿದೆ ಸರ್ ಸರ್ ನಮ್ಮ ಹತ್ರ ಎಲ್ಲ ಒಂದು ಟೈಮ್ಗೆ 10 ಮೇಲೆ ಕರೆಯೋದೇ ಇಟ್ಟಿರ್ತೀವಿ. 10 ಒಳಗಡೆ ಯಾವುದೂ ಇರೋದಿಲ್ಲ. ಒಂದು ಟೈಮ್ಗೆ 12, 13, 15, 17, 18 ಈ ಥರ ಕರಿಯೋ ಹಸ ಎಲ್ಲ ಹಸನೂ ಸಿಗುತ್ತೆ. ಓಕೆ ಮೊದಲನೇ ಶೂಲು, ಎರಡನೇ ಶೂಲು ಎಲ್ಲ ಸಿಗುತ್ತೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್ ನಮ್ಮ ಹತ್ರ. ಕ್ವಾಲಿಟಿ ಹಸ ಬೇಕು, ಬ್ರೀಡ್ ಹಸ ಬೇಕು, ಫ್ಯೂಚರಲ್ಲಿ 4-5 ಕರ ಹಾಕ್ಸ್ಕೊಬೇಕು, ಡೈರಿ ಫಾರ್ಮ್ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಹತ್ರ ಬಂದರೆ ಕೊಡ್ತೀವಿ ಸರ್ ನಾವು. ಬಂದಿದ್ದೀರಾ ಡೈರಿ ಫಾರ್ಮ್ ಉದ್ಯಮಕ್ಕೆ, ಏನು ಯಾಕೆ ಇಂಟ್ರೆಸ್ಟ್ ನಿಮಗೆ? ಸರ್ ಇಂಟ್ರೆಸ್ಟ್ ಅಂದ್ರೆ ಈಗ ಈ ಕೆಲಸ ಮಾಡೋರು ತಪ್ಪು ಅಂತ ಹೇಳೋದಿಲ್ಲ. ಕೆಲಸ ಮಾಡೋ ಇದ್ರ ಇಂಟ್ರೆಸ್ಟ್ ಇದು ಮಾಡ್ತಾರೆ, ಅದು ಮಾಡ್ತಾರೆ, ಅನುಕೂಲ ಇರೋ ಇದು ಮಾಡ್ತಾರೆ, ಎಲ್ಲ ಇರೋರು ಏನು ಮಾಡೋಕ್ಕಾಗಲ್ಲ ಪಾಪ. ಸೇಲ್ ಮಾಡೋದಿರ್ಬೋದು, ಒಂದು ತರೋದು ಕೊಡೋದಿದ್ದಾಗ ಎಷ್ಟು ಜವಾಬ್ದಾರಿ ಇರುತ್ತೆ ನಿಮ್ಮ ಮೇಲೆ? ಸರ್ ಜವಾಬ್ದಾರಿ ಅನ್ನೋದು ತುಂಬಾನೇ ಇರುತ್ತೆ. ಈಗ ಒಂದು ಹಸು ತಗೊಂಬಂದ್ವಿ ನಾವು ಮಾರ್ಬಿಟ್ರೆ ಅನ್ನೋದು ಅಲ್ಲಿಗೆ ನಮ್ಮ ಜವಾಬ್ದಾರಿ ಕಳಿಯೋದಿಲ್ಲ. ಹಸು ನಾವು ತಗೊಂಬರೋ ಹತ್ರದಿಂದ ಕಸ್ಟಮರ್ನ ಕರ್ಕೊಂಬಂದು ಕಸ್ಟಮರ್ ಕಸ್ಟಮರ್ಗೆ ಒಂದು ಹಸ ಕೊಟ್ಟು ಅವ್ರ ಮನೆಗೆ ಸೇರಿಸಿ ಆರೋಗ್ಯವಾಗಿ ಹಸ ಅವ್ರ ಮನೇಲಿ ಚೆನ್ನಾಗಿದೆ ಅಂತ ಹೇಳೋ ತನಕ ನಮ್ದೇ ಇರುತ್ತೆ ಪಾಪ. ಎಲ್ಲ ಓಕೆ ದುಡ್ಡು ಕೊಟ್ಟಿರ್ತಾರೆ, ಜವಾಬ್ದಾರಿ ಎಲ್ಲ ಸಹ ನಾವೇ ಕೊಡ್ಬೇಕಾಯ್ತು ಅವ್ರಿಗೆ. ಎಲ್ಲ ಗ್ಯಾರಂಟಿ ಮೇಲೆ ಹಸ ಕೊಡೋದು ನಾವು. ಓಕೆ 4 ಮಳೆಗೆ ನೆನೆ ಬರೋದಕ್ಕೆ, ತಿನ್ನೋದಕ್ಕೆ, ಕುಡಿಯೋದಕ್ಕೆ ಇದೆಲ್ಲ ಜವಾಬ್ದಾರಿ ಮೇಲೆ ಹಸ ಕೊಡೋದು ನಾವು. ಓಕೆ ಇಷ್ಟು ಹಸುಗಳು ತುಂಬಾ ಚೆನ್ನಾಗಿದೆಯಾ ನೋಡಕ್ಕೆ? ಹೌದು. ಏನ್ ಕೊಡ್ತೀರಾ ನೀವು ತಿಂಡಿಗಳೆಲ್ಲ? ಸರ್ ಮಾಮೂಲಿ ತೆನೆ ಹಸುಗೆ ಬಂದ್ಬಿಟ್ಟು ಫಲ ಇರೋ ಹಸುಗೆ ಚಕ್ಕೆ ಬುಸ, ಕಡಲೆ ಒಟ್ಟು, ಹಿಂಡಿ ಫೀಡ್ ಕೊಡ್ತೀವಿ. ಕರ ಹಾಕಿದ್ಮೇಲೆ ನಾವು ಏನೇನು ಕೊಡ್ತಾ ಇರ್ತೀವೋ ಇದು ಮಿನರಲ್ ಮಿಕ್ಸ್ಚರ್ ಇದೆಲ್ಲ ಕೊಡ್ಬೇಕಾಯ್ತು ಹಸುಗೆ. ಓಕೆ ವಿಟಮಿನ್ಸ್ ಏನೇನಿರುತ್ತೋ ಅದೆಲ್ಲ ಕೊಟ್ರೆ ಹಸುಗೆ ಬಾಡಿ ಹೆಲ್ತು, ಮಿಲ್ಕಿಂಗ್ ಎಲ್ಲ ಚೆನ್ನಾಗಿರೋದು. ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಮೇಂಟೈನ್ ಮಾಡಿದ್ರೆ ಈ ಥರ ಇರುತ್ತೆ ಸರ್ ಹಸು. ಓಕೆ ಈಗ ಬರೋರು ತಗೊಳ್ಳೋರು ಸೇಲ್ ಮಾಡ್ತಾ ಇರ್ತೀನಿ. ಹೌದು. ನೀವು ಹಸುಗಳು ಎಲ್ಲಿಂದ ತಗೊಂಡ್ ಬರ್ತೀರಾ ಸರ್? ಸರ್ ಪ್ರತಿ ವಿಲೇಜಿಂದನೂ ರೈತರ ಹತ್ರ ಖರೀದಿ ಮಾಡೋದು ನಾವು ಹಸ. ರೈತರ ಹತ್ರ ಹೋಗಿ ಹಸ ಕೊಡ್ತೀನಿ ಅಂತ ಹೇಳಿರ್ತಾರಲ್ಲ ಅವ್ರ ಹತ್ರ ಹೋಗಿ ಹಸನ ನಾವು ಡೈರೆಕ್ಟಾಗಿ ಹೋಗಿ ನೋಡಿ ಅದನ್ನೆಲ್ಲ ಲಕ್ಷಣ ನೋಡಿಕೊಂಡು ಚೆನ್ನಾಗಿದೆ ಅಂದ್ರೆ ಮಾತ್ರ ತಗೊಂಬಂದು ಕಟ್ಕೊಂಡು ರೈತರಿಗೆ ಕೊಡ್ತೀವಿ ನಾವು. ಸಂತೆಗಳಲ್ಲಿ ನಡೀತಾ ಇರ್ತವೆ, ಹೌದೌದು. ಅಲ್ಲಿಂದ ತಗೊಬಂದು ಕೆಲವರು ಸೇಲ್ ಮಾಡ್ತಾ ಇರ್ತಾರೆ, ನೀವು ಆತರ ಮಾಡಲ್ಲ? ಇಲ್ಲ, ನಾವು ರೈತರ ಹತ್ರದಿಂದ ಡೈರೆಕ್ಟ್ ತಗೊಂಡ್ಬರ್ತೀವಿ ನಾವೆಲ್ಲ. ಯಾವ್ಯಾವ ಊರುಗಳಿಂದ ತಗೊಂಡ್ ಬಂದಿರೋ ಸರ್ ಹಸುಗಳು? ಸರ್ ನಮ್ಮ ಸುತ್ತಮುತ್ತ ವಿಲೇಜ್ ಎಲ್ಲಿದೆಯೋ 100 ವಿಲೇಜಲ್ಲಿ ಎಲ್ಲ ಕಡೆನೂ ನಮಗೆ ಗೊತ್ತಿರೋ ಇರ್ತಾರಲ್ವಾ, ಈ ಥರ ಹಸ ಇದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿ ಪರ್ಚೇಸ್ ಮಾಡಿ ತಗೊಂಡ್ಬರ್ತೀವಿ. ಸೊ ಎಲ್ಲೆಲ್ಲಿ ಸೇಲ್ ಮಾಡ್ತಿದ್ದ ಹಸುಗಳು? ಸರ್ ನಾವು ಫಾರ್ಮಲ್ಲೇ ಸೇಲ್ ಮಾಡೋದು, ಇನ್ನೆಲ್ಲಿಗೂ ಹೋಗಲ್ಲ ನಾವು. ಶೆಡ್ಡಲ್ಲೇ ಹಸ, ಯಾವುದೇ ರೈತರು ಬರಲಿ ಶೆಡ್ಡಲ್ಲೇ ಬಂದು ನೋಡ್ತಾರೆ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಹಸ ನೋಡಕ್ಕೆ ಹೇಳ್ತೀವಿ. ಅವ್ರು ಬಂದು ಈ ಹಸ ನಮ್ಗೆ ಹೊರಗಡೆ ಬಿಟ್ಕೊಡಿ ನೋಡ್ತೀವಿ ಅಂತ ಹೇಳ್ತಾರೆ, ಬಿಟ್ಕೊಡ್ತೀವಿ. ಅವರೆಲ್ಲ ಚೆಕ್ ಮಾಡ್ಕೊತಾರೆ ವಿತ್ ಗ್ಯಾರಂಟಿ ಮೇಲೆ. ನಾನು ನನ್ಗೆ ಗೊತ್ತಿರೋದೆಲ್ಲ ಹೇಳಿ ಅವ್ರಿಗೆ ಕೊಡ್ತೀನಿ ಹಸ. ಇದುವರೆಗೆ ಸರ್ ನೀವು ಎಷ್ಟು ಹಸುಗಳನ್ನ ಸೇಲ್ ಮಾಡಿದ್ದೀರಾ? ಸರ್ ಹಂಗೆ ಹೇಳೋದಕ್ಕಾಗೋದಿಲ್ಲ. ನಾನು ಹೆಚ್ಚು ಕಡಿಮೆ ಒಂದು ವಾರಕ್ಕೆ 25ರಿಂದ 30 ಹಸ ಸೇಲ್ ಆಗುತ್ತೆ. ಒಂದು ವಾರಕ್ಕೆ ಕಡಿಮೆ ಅಂದ್ರೂ ಒಂದು ತಿಂಗಳಿಗೆ 80ರಿಂದ 100 ಹಸ ನಮ್ಮ ಹತ್ರ ಸೇಲ್ ಆಗುತ್ತೆ ಸರ್. ನಾನು ನಮ್ಮ ಚಿಕ್ಕಪ್ಪ ಇದ್ದೀವಿ, ಹೋಗ್ತೀವಿ ಎಲ್ಲ ಹೋಗಿ ನೋಡ್ಕೊಂಡು ತಗೊಂಡ್ಬರ್ತೀವಿ. ಈ ನಮ್ಗೆ ಗೊತ್ತಿರೋದೆಲ್ಲ ಹಸನ ಏನೇನಿದೆಯೋ ಎಲ್ಲ ಚೆಕ್ ಮಾಡಿ ಹಸ ತಗೊಂಬರೋದು. ಕೆಲವರು ಸಂತೆಗಳಲ್ಲಿ ತುಂಬಾ ಜನ ಮೋಸ ಮಾಡ್ತಾರೆ. ಹೌದು. ನೀವು ಸೇಲ್ ಮಾಡ್ತಾರೆ, ಎಷ್ಟು ಪ್ರಾಮಾಣಿಕವಾಗಿ ನೀವು ತಂದು ಸೇಲ್? ಸರ್ ನಮ್ಮ ಹತ್ರ ನೋಡಿ ಸರ್, ನಾವು ಸ್ಟ್ರೈಟ್ ರೈತರಿಗೆ ಹಸನ ಕೊಡೋದು. ತಗೊಂಬರ್ತೀವಿ, ಹಸನ ಚೆಕ್ ಮಾಡೋದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಬ್ರೀಡ್. ಹಸ ಆರೋಗ್ಯವಾಗಿದೆಯಾ, ಬ್ರೀಡ್ ಇದೆಯಾ, ತೊಟ್ಟು ತಳ ಎಲ್ಲ ಶುದ್ಧ ಇದೆಯಾ, ಹಸ ನಡಿಗೆ ಹೆಂಗಿದೆ. ಯಾಕಂದ್ರೆ ರೈತರು ಕೊಟ್ಮೇಲೆ 4-5 ಕರ ಹಾಕ್ಸ್ಕೊಬೇಕು ಅವರು. ಸುಮ್ಮನೆ ಒಂದು ಕರಾಗೆ ಮಾರ್ಬಿಟ್ರೆ ಅದೇನು ಹಸ ಯೂಸ್ ಆಗಲ್ಲ. ಇನ್ನೂ ಅಲ್ಲಿ ಮಾಡಿಲ್ಲ ಸರ್ ಇದು ಪಡ್ಡೆ, ಇನ್ನೂ ಅಲ್ಲೇ ಮಾಡಿಲ್ಲ. ಮೊದಲನೇ ಶೂಲು ನೋಡ್ರಿ, ಇನ್ನೂ ಹಾಲಲ್ಲೇ ಇದೆ ಇದಿನ್ನು. ಹಸು ನಾವು ಬಂದ್ಬಿಟ್ಟು ಮಿಲ್ಕಿಂಗ್ ಪರ್ಪಸ್ಗೆ ತಗೊಳ್ಳೋದು ಹಸನ. ಮಿಲ್ಕಿಂಗ್ ಕರಿಯೋ ಕೆಪಾಸಿಟಿ ಹಸಲ್ ಇದೆಯಾ ಅದನ್ನ ನೋಡಿ ಬೈ ಮಾಡ್ಬೇಕು ಹಸ ನಾವು. ಈ ಹಸು ಇಷ್ಟೇ ಲೀಟರ್ ಹಾಲು ಕರಿಯುತ್ತೆ ಅಂತ ಹೆಂಗೆ ನೀವು? ಸರ್ ಬ್ರೀಡ್ ನೋಡಿ ಒಂದು ಅನುಭವದ ಮೇಲೆ ನಾವು ಹೇಳ್ತೀವಿ ಸರ್. ಈಗ ಇದು ನೋಡಿ ಮೊದಲನೇ ಶೂಲು, ಇನ್ನು 20 ದಿವಸ ಇದೆ ಕರ ಹಾಕೋದಕ್ಕೆ, ಇನ್ನೂ ಅಲ್ಲಿ ಮಾಡಿಲ್ಲ. ಅದ್ರ ವಾಕಿಂಗ್ ಸ್ಟೈಲ್ ನೋಡ್ರಿ, ಅದ್ರ ಬಾಡಿ ಸ್ಟ್ರಕ್ಚರ್ ನೋಡಿ, ಅದ್ರ ಅಡ್ಡರ್ ಕ್ವಾಲಿಟಿ ನೋಡಿ, ನಿಪ್ಪಲ್ ಡಿಸ್ಟೆನ್ಸ್ ನೋಡಿ, ಮಲೆಯಿಂದ ಡಿಸ್ಟೆನ್ಸು, ಅದು ನಡೆಯೋ ಸ್ಟೈಲ್ ನೋಡ್ರಿ. ಇದೆಲ್ಲ ನೋಡಿ ಮೊದಲನೇ ಶೂಲ್ಗೆ 12, 24, 25 ಲೀಟರ್ ಹಾಲು ಕರಿಯೋ ಕೆಪಾಸಿಟಿ ಸರ್ ಇದು. ಸರ್ ಫಸ್ಟ್ ಲ್ಯಾಕ್ಟೇಷನ್ಗೆ ಮೊದಲನೇ ಶೂಲ್ಗೆ ಒಂದು ಟೈಮ್ಗೆ 12, 13 ಬರುತ್ತೆ. ಎರಡನೇ ಶೂಲ್ಗೆಲ್ಲ 15, 15 ಬರೋಂಥ ಕೆಪಾಸಿಟಿ ಇರೋಂಥ ಬ್ರೀಡು. ಯಾವ ಹಸು ಸರ್? ಸರ್ ನಮ್ಮ ಹತ್ರ ಈಗ ಇರೋದ್ರಲ್ಲಿ 30+ 30 ಮೇಲೆ ಕರೆಯುವಂಥ ಹಸುಗಳು ಒಂದು 2-3 ಇದೆ ಇದರಲ್ಲಿ. ನೋಡಿ ಸರ್, ಎರಡನೇ ಶೂಲ್ ಇದು. ಎರಡನೇ ಶೂಲು ಹೈಟು, ವೆಯ್ಟು, ಲೆಂತು, ಪರ್ಸನಾಲಿಟಿ, ಬ್ರೀಡು ಯಾವುದ್ರಲ್ಲೂ ಯಾರು ಕೈ ತೋರಿಸೋಂಥ ಹಸಲ್ಲ ಸರ್ ಇದು. ಇನ್ನು 20ರಿಂದ 25 ದಿವಸ ಟೈಮ್ ಇದೆ ಹಸುಗೆ. ಎಲ್ಲ ಪಕ್ಕದ ವಿಲೇಜ್ ಸರ್, ಎಲ್ಲ 10, 20, 30, 40 ಕಿಲೋಮೀಟರ್ಲಿಂದ ಬರುತ್ತೆ ಹಸ. ನಮಗೆ ಈಗ ಪರಿಚಯಸ್ಥರೆಲ್ಲ ಇರ್ತಾರಲ್ವಾ, ಇಂಥ ಹಸ ಇದೆ ನೋಡ್ರಿ ನಿಮ್ಗೆ ಆಗಿದ್ದ ಹಸ, ನಮ್ಮ ಹಸ ಗೊತ್ತಿರತ್ತೆ ಅವ್ರಿಗೆ, ಇಂಥ ಹಸ ಇವರೇ ತೆಗಿಯೋದು ಅಂತ. ಯಾವುದೇ ದೊಡ್ಡ ಹಸ ಇರಲಿ ನಮ್ಗೆ ಹೇಳೋದು, ನಾವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ತೊಗೊಂಬರ್ತೀವಿ. ಆ ಥರ 10 ಹಸ ನಮಗೆ ವಿಡಿಯೋ ಬಂದಿದೆ ಅಂದರೆ ಹೋಗಿ ನೋಡ್ತೀವಲ್ಲ ಲೈವಲ್ಲಿ, ಅದ್ರಲ್ಲಿ 5 ಸೆಲೆಕ್ಷನ್ ಮಾಡ್ಕೊಂಬರ್ತೀವಿ ಆ ಥರ. ಇದು ನೋಡಿ, ಇದು 6 ಹಲ್ಲು ತೋರಿಸ್ಬೋದು ನೀವು. 6 ಹಲ್ಲು ಎರಡನೇ ಕರ ಹಾಕೋದು. ಈಗ ಇನ್ನೊಂದು 25 ದಿವಸ ಟೈಮ್ ಇದೆ. 25 ದಿವಸ ಟೈಮ್ ಇದೆ. ಒಂದು ಟೈಮ್ಗೆ 15, 16, 17 ಲೀಟರ್ ಕರೆಯುವಂಥ ಬಾಡಿ ಇದು. ಒಳ್ಳೆ ಬ್ರೀಡು ನೋಡ್ರಿ. ಎಷ್ಟು ಲೀಟರ್ ಕೊಡ್ತೀರಿ ಸರ್ ಇದು?
ಸರ್ ಇದು 30 ಲೀಟ್ರ್ ಗ್ಯಾರಂಟಿ ಕೊಡ್ತೀನಿ ಸರ್ 30 ಲೀಟರ್ 30 ಲೀಟ್ರ್ ಗ್ಯಾರಂಟಿ. ಓಕೆ. ಈಗ ಕೊಡ್ತಿದ್ದೀವಿ ಇವಾಗ? ಇಲ್ಲ ಇನ್ನೂ ಕರ ಹಾಕಿಲ್ಲ ಸರ್, ಇನ್ನೂ 25 ದಿವಸ ಟೈಮ್ ಇದೆ. ನೋಡಿರಿ ಹಸ ಎಷ್ಟಿದೆ ಅಂತ. ಲೆಂತು ಭಯಂಕರ ಇದೆ ಸರ್, ಲೆಂತು, ಹೈಟು, ವೆಯ್ಟು, ಬಾಡಿ ಹೆಂಗಿದೆ, ಹಸ ಆರೋಗ್ಯವಾಗಿದೆ. ಈ ಥರ ಹಸ ರೈತರು ಖರೀದಿ ಮಾಡಿದ್ರೆ ಡೈರಿ ಫಾರ್ಮ್ ಯಾವುದೇ ಕಾರಣಕ್ಕೂ ಲಾಸ್ ಬರಲ್ಲ. 99% ಎಲ್ಲ ಸೆಲೆಕ್ಷನ್ ಮಾಡಿ ತಗೊಂಬರೋದು. ರೈತರು ಬಂದರೆ ನಾವು ಇದೇ ಇಟ್ಕೊಳ್ಳಿ ಅಂತ ಹೇಳಲ್ಲ. ಶೆಡ್ ಒಳಗಡೆ ಕಟ್ಟಿರ್ತೀವಿ, ಇಲ್ಲ ಹೊರಗಡೆ ಹಿಂಗೆ ಕಟ್ಟಿರ್ತೀವಿ. ರೈತರು ಬಂದು ಸ್ಟ್ರೈಟ್ ಅವ್ರಿಗೆ ಯಾವ ಹೆಸೋ ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅವ್ರು ಸೆಲೆಕ್ಷನ್ ಮಾಡಿದ ಹಸುಗೆ ಇದು ಈ ಥರ ಇದೆ ಅಂತ ಎಲ್ಲ ಹೇಳಿ, ಇಷ್ಟು ಹಾಲು ಕರಿಯುತ್ತೆ, ಇದಿಷ್ಟು ಬೆಲೆ ಆಗುತ್ತೆ ಅಂತ ಹೇಳಿನೇ ಹಸ ಕೊಡೋದು. ಈ ಹಸು ಬಗ್ಗೆ ತಿಳಿಸ್ಕೊಡಿ ಸರ್. ಇದು ಎರಡನೇ ಶೂಲು. ಈಗ ವಾರಲ್ಲಿಂದ ಹೊಸಬ ಇದು ನೋಡ್ರಿ, ವಾರಲ್ಲಿಂದ ಹೊಸಬ ಸೆಕೆಂಡ್ ಲ್ಯಾಕ್ಟೇಷನು. ಇನ್ನೊಂದು ವಾರದಲ್ಲಿ ಕರ ಹಾಕುತ್ತೆ ಸರ್. ಇದು ಇನ್ನೊಂದು ವಾರ ಟೈಮ್ ಇದೆ, ಕರ ಹಾಕತ್ತೆ. ಇದು 30 ಲೀಟ್ರ್ ಗ್ಯಾರಂಟಿ ಸರ್. 15 ಲೀಟ್ರ್ ಗ್ಯಾರಂಟಿ ಕೊಡ್ತೀನಿ ಸರ್. ರೈತರ ಮನೆಯಲ್ಲಿ ಇಷ್ಟು ಕೊಡ್ತೀರಿ? ಹಾಂ ಕೊಡ್ತೀವಿ. ಹಸ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ತಗೊಂಡು ಬಂದಿದ್ರಲ್ಲ ನೀವು ರೈತರ ಮನೆ, ಅವರು 30 ಲೀಟರ್ ಕರಿತಿದ್ರ ಸರ್? ಫಸ್ಟ್ ಶೂಲಲ್ಲೇ ಇದು 13-14 ಒಂದು ಟೈಮ್ ಬಂದಿದೆ. ಫಸ್ಟ್ ಯಾವುದೇ ಹಸ ಆಗಲಿ ಮೊದಲನೇ ಶೂಲಲ್ಲಿ ಒಂದು 2 ಲೀಟ್ರ್ ಕಡಿಮೆನೇ ಬರುತ್ತೆ, ಎರಡನೇ ಶೂಲಲ್ಲಿ ಜಾಸ್ತಿ ಬರುತ್ತೆ. ನೋಡ್ರಿ ಅದ್ರದ್ದು ತೊಟ್ಟು, ತಳ, ಬಾಡಿ ಲೈನು, ಬ್ರೀಡು ಎಲ್ಲ ನೋಡ್ರಿ ಸರ್ ಹೆಂಗಿದೆ ಅಂತ. ಇದರಲ್ಲಿ ಹುಟ್ಟುವಂತ ಕರುಗಳು ಯಾವ ತರ ಇರ್ತವೆ ಹೆಲ್ತಿ? ಸರ್ ನಾವು ಸಮೇನ್ ಯಾವ್ದು ಮಾಡಿಸಿದ್ರೆ ಆ ಥರ ಬರುತ್ತೆ ಸರ್. ಈಗ ನಾರ್ಮಲ್ ಸಮೇನ್ ಮಾಡಿಸಿದ್ರೆ ನಾರ್ಮಲ್ ಕರನೇ ಬರುತ್ತೆ. ಇಲ್ಲ ನಿಮಗೆ ಹೆಣ್ಕರನ ಬೇಕು ಅಂದರೆ ಸೆಕ್ಸಿ ಸಮೇನ್ ಮಾಡಿಸ್ಕೊಬೋದು. ಇಲ್ಲ ABS ಕಂಪ್ನಿಯಲ್ಲಿ ಒಳ್ಳೆ ಸಮೆನ್ಸ್ ಇದೆ, ವರ್ಲ್ಡ್ ವೈಡಲ್ಲೂ ಒಳ್ಳೆ ಸಮೆನ್ಸ್ ಇದೆ. ನಮ್ಗೆ ಯಾವುದು ಚೆನ್ನಾಗಿದೆ ಅನ್ಸುತ್ತೆ ಅದು ಮಾಡಿ, ರೈತರು ಅದಿಷ್ಟ, ಅವ್ರು ಯಾವ್ದು ಇಷ್ಟಪಟ್ಟರೆ ಅದು ಮಾಡಿಸ್ಕೊಬೋದು, ಏನು ತೊಂದರೆ ಇಲ್ಲ. ಫಸ್ಟ್ ಶೂಲಲ್ಲಿ ಇಷ್ಟು ಹಾಲು ಕರೆದಿದೆ, ಎರಡನೇ ಶೂಲಲ್ಲಿ ಇಷ್ಟು ಹಾಲು ಬರುತ್ತೆ ಅಂತ ಗ್ಯಾರಂಟಿ ಮೇಲೇ ಹಸ ಎಲ್ಲ ಮಲೆ ಎಲ್ಲ ಕರೆದು ತೋರಿಸಿ ಎಲ್ಲನೂ ಹೇಳಿ ರೈತರಿಗೆ ವೆಹಿಕಲ್ ಅಡ್ಜಸ್ಟ್ಮೆಂಟ್ ಮಾಡಿ ಅವ್ರ ಮನೆ ತಲುಪೋ ತನಕ ನಮ್ಮದೇ ಜವಾಬ್ದಾರಿ. ಎಲ್ಲೆಲ್ಲಿ ಕೊಡ್ತೀರಾ ಸರ್ ಹಸುಗಳು? ಸರ್ ಆಲ್ ಓವರ್ ಕರ್ನಾಟಕ ಕೊಡ್ತಾನೆ ಇದ್ದೀನಿ ಸರ್, ಎಲ್ಲ ಕಡೆನೂ ಕೊಡ್ತಾ ಇದ್ದೀನಿ. ಕರ್ನಾಟಕ ಕೊಡ್ತೀನಿ, ಆಂಧ್ರ ಕೊಡ್ತೀನಿ, ತಮಿಳ್ನಾಡು ಕೊಡ್ತೀನಿ, ಕೇರಳ ಕಡೆ ಕೊಡ್ತಾ ಇದ್ದೀನಿ, ಮಹಾರಾಷ್ಟ್ರಗೂ ಹೊಸ ಕೊಟ್ಟಿದ್ದೀನಿ. ಈಗೆಲ್ಲ ಜಾಸ್ತಿ ಕೊಡ್ತಾ ಇರೋದು ಆಂಧ್ರ, ತಮಿಳ್ನಾಡು, ಕರ್ನಾಟಕ ಜಾಸ್ತಿ ಕೊಡ್ತಾ ಇದ್ದೀನಿ ಸರ್. ಹಾಲಲ್ಲಿ ಏನಾದ್ರು ಲೀಟ್ರಲ್ಲಿ ಕಡಿಮೆ ಬಂತು ಅಂತ ಈಗ ಒಂದು 10 ಲೀಟರ್ 15 ಲೀಟರ್ ಹೇಳಿರ್ತೀವಿ, ಒಂದು 5 ಲೀಟರ್ ಕಡಿಮೆನೆ ಬಂದಾಗ ನೀವು ಬೇಕಾದ್ರೆ ಹಸು ಚೇಂಜ್ ಅದೆಲ್ಲ ಜಾಸ್ತಿ ಡಿಫ್ರೆನ್ಸ್ ಇದ್ರೆ ಚೇಂಜ್ ಮಾಡ್ಕೊಡ್ತೀವಿ. ಈಗ 15 ಹೇಳಿ 13-14 ಬಂದ್ರೆ ರೈತರು ಏನು ಕೇಳಲ್ಲ, ಅದ್ರ ಮೇಲೇನೂ ಬರುತ್ತೆ. ಮನೆ ಒಂದು ಹಸ ಕೊಟ್ಟಿದ್ದೀನಿ ಸರ್ 13 ಲೀಟರ್ ಅಂತ, ಹಾಸನ್ ಹತ್ರ ಹಳ್ಳಿ ಮೈಸೂರಿಗೆ ಒಂದು ಹಸ ಕೊಟ್ಟಿದ್ದೀನಿ ಸರ್. ಒಂದು 13 ಬರ್ಬೋದು ಅಂತ ಕೊಟ್ಟೆ, 18 ಲೀಟರ್ ಒಂದು ಟೈಮ್ ಹಾಲು ಕರಿತಾ ಇದೆ. ಅವರೇ ಖುಷಿಯಿಂದ ನನ್ನ ವಿಡಿಯೋ ಹಾಕೊಟ್ಟು ರಿಟರ್ನ್ ವಿಡಿಯೋ ಹಾಕೊಟ್ಟಿದ್ದಾರೆ ನನಗೆ, ಸರ್ ಚೆನ್ನಾಗಿದೆ ಹಸ ಅಂತ. ಸರ್ ನಾವು ಕೊಟ್ಟರೋ ಹಸ ನಮ್ದು ಅಂತ ಹೇಳಲ್ಲ, ನಾನು ಕೊಟ್ಟರು ಅಂತ ಹಸ 100ಗೆ 95 ಹಸ ಪ್ರಾಬ್ಲಮೇ ಇರಲ್ಲ ಸರ್. ಪ್ರಾಬ್ಲಮ್ ಬಂದರೆ ರೈತರು ನನ್ನ ಇದುವರೆಗೂ ಯಾಕೆ ಸರ್ ಈ ಥರ ಹಸ ಕೊಟ್ರಿ ಅಂತ ಒಬ್ರು ಕಾಲ್ ಮಾಡೋ ಥರ ಕೇಳಿಲ್ಲ. ಯಾಕೆ ನಾವೇನಿದ್ರೆ ಅದು ಫ್ರಾಮ್ಟಾಗಿ ಏನಿದ್ರೆ ಅದು ಹೇಳ್ಕೊಡ್ತೀವಿ ನಾವು, ಮೋಸ ಮಾಡೋದಲ್ಲ. ಇಲ್ಲ ಇಲ್ಲಿ ಏನಿದ್ರೆ ಅದು ಇದಿಲ್ಲ ಇದಿದೆ ಅಷ್ಟೇ ಹೇಳಿ ಕೊಡ್ತೀವಿ ಅಷ್ಟೇ ನಾವು. ಸರ್ ಈಗ ಹಸುಗಳ ಬಗ್ಗೆ ಅಲ್ಲಿ ಸೆಲೆಕ್ಷನ್ ಬಗ್ಗೆ ಅಲ್ಲಿ ಬ್ರೀಡ್ದಲ್ಲಿ ಎಲ್ಲ ಹೇಳಿದ್ರು. ಸೊ ರೇಟ್ ಬಂದಾಗ ಸರ್ ರೇಟ್ ಬಂದ್ಬಿಟ್ಟು ನಮ್ಮ ಹತ್ರ 1 ಲಕ್ಷದಿಂದ 1.5 ಲಕ್ಷ ತನಕ ರೆಗ್ಯುಲರ್ ಆಗಿ ಹಸ ಇರುತ್ತೆ ನಮ್ಮ ಹತ್ರ. ರೆಗ್ಯುಲರ್ ಆಗಿ ಯಾವಾಗೇ ಬರಲಿ 1 ರಿಂದ 1.5 ತನಕ ಸಿಗುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಜನ ಕೇಳ್ತಾರೆ, ಇನ್ನೂ ಕ್ವಾಲಿಟಿ ಬೇಕು ಅಂತ ಕೇಳ್ತಾರೆ. 2 ಲಕ್ಷ ತನಕ ಬೇಕಾ? 160, 70, 80, 90, 2 ಲಕ್ಷ, 2 ಮೇಲೆ ಬೇಕಾ? ರೆಡಿ ಮಾಡ್ಕೊಡ್ತೀನಿ ಹಸನ. ಚಾನಲ್ ಮುಖಾಂತರ ಬಂದು ನಮ್ಮ ಹತ್ರ ಹಸು ತಗೊಂಡ್ರೆ ಹಸು ಮೇಲೆ 5,000 ಡಿಸ್ಕೌಂಟ್ ಇರುತ್ತೆ ಸರ್. ಹಸು ಮೇಲೆ ಒಂದು ಹಸು ಮೇಲೆ? ಹೌದು ಸರ್. ಯಾವ ಸೂಲಾದ್ರೂ ಯಾವುದಾದ್ರೂ ತಗೊಳ್ರಿ, ಹಸು ಮೇಲೆ 5,000 ಡಿಸ್ಕೌಂಟ್ ಕೊಡ್ತೀನಿ. ಪ್ರಾಮಿಸ್ ಏನಂದ್ರೆ ಫಸ್ಟ್ ಆರೋಗ್ಯವಾಗಿ ಹಸ ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡ್ತೀವಿ. ಸೆಕೆಂಡ್ ತೊಟ್ಟು ತಳ ಶುದ್ಧ ಇರೋ ಹಸ ಅಂತ ಕೊಡ್ತೀವಿ, ಅದು ಎರಡನೇದು. ಮೂರನೇದು ಅಲ್ಲಿಂದ ಬಂದ ಕಸ್ಟಮರ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಮೋಸ ಮಾಡದೆ ಅವ್ರನ್ನ ಆರಾಮಾಗಿ ಹೋಗಿ ಅವ್ರ ಡೈರಿ ಫಾರ್ಮ್ ಸಕ್ಸಸ್ ಆಗೋ ತನಕ ಆಗ್ಲಿ ಅಂತ ಹೇಳಿ ಅದೊಂದು ಪ್ರಾಮಿಸ್ ಮಾಡಿ ಹಸ ಕೊಡ್ತೀನಿ.